ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಾಕಷ್ಟು ಹೇಳ್ತಾ ಇರೋದೇನು, ನಿಮಗೆ ಏನಾದರೂ ಅಭಿವೃದ್ಧಿ ಮಾಡಬೇಕಾ? ಬಿಡದಿ ರೀತಿಯಾಗಿ ಟೌನ್ಶಿಪ್ ಬೇರೆ ಕಡೆ ಮಾಡಿ ಯಾಕೆ ಬಿಡದಿನೇ ಬೇಕು ಅಂತ ಇದ್ದೀರಾ? ರೈತರಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಯು ಸಹಜವಾಗಿ ಸರ್ಕಾರ ಎದುರಿಸಬೇಕಾಗುತ್ತೆ. ಅಲ್ಲ, ಸರ್ಕಾರದ ಮುಂದೆ ನೇರವಾಗಿ ಅದೇ ಕೇಳ್ತಿರೋದು. ಹಾಗಾದ್ರೆ ಬಯಲುಸೀಮೆಗೆ ಯಾಕೆ ಹೋಗಲ್ಲ ನೀವು? ಬನ್ನಿ ಉತ್ತರ ಕರ್ನಾಟಕ ಸೈಡ್, ಉತ್ತರ ಕರ್ನಾಟಕಕ್ಕೆ ಹೋಗಿ, ಕಲ್ಯಾಣ ಕರ್ನಾಟಕ ಹೋಗಿ, ಹೌದು, ಮಧ್ಯ ಕರ್ನಾಟಕ ಹೋಗಿ, ಎಲ್ಲಿ ಬಯಲುಸೀಮೆ ಇದೆ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು. ಹೌದು. ಆದ್ರೆ ಬಂಡವಾಳ ಹಾಕೋರು, ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಬಂಡವಾಳ ಹಾಕೋರು ಏರ್ಪೋರ್ಟ್ ಹತ್ರ ಇರಬೇಕು, ಕರೆಕ್ಟ್, ಮೂಲಭೂತ ಸೌಕರ್ಯಗಳು ಚೆನ್ನಾಗಿರ್ಬೇಕು, ಹೌದು, ನೀರ್ ಸಿಗ್ಬೇಕು, ಎಲ್ಲ ಸಿಗ್ಬೇಕು ಅಂತ ಕಡೆನೆ ಬಂಡವಾಳ ಹಾಕೋದು. ಹಂಗಂತ ಮಾತ್ರಕ್ಕೆ ಬಿಡದಿನೇ ಅದು ಅಚ್ಚುಮೆಚ್ಚಿನ ಜಾಗ ಅಂತಲ್ಲ. ಬಿಡದಿ ಅಲ್ಲ, ಈಗ 100 ಕಿಲೋಮೀಟರ್ ಒಳಗಡೆ ಒಳ್ಳೊಳ್ಳೆ ಜಾಗಗಳು ಕೂಡ ಸಿಗ್ತವೆ. ಕೋಲಾರ, ಚಿಕ್ಕಬಳ್ಳಾಪುರ ಸ್ವಲ್ಪ ಮುಂದೆ ಹೋದ್ರೆ ಗೌರಿಬಿದನೂರು, ದೊಡ್ಡಬಳ್ಳಾಪುರ ಬಯಲುಸೀಮೆ ಇದೆ. ನಮ್ ಪಾಗೋಡ ಕಡೆ ಬಂದ್ರೆ ಸಾವಿರಾರು ಎಕರೆ ಸಿಗುತ್ತೆ ಬಯಲು. ಕರೆಕ್ಟ್. ನಮ್ ಪಾಗೋಡ ಏನ್ ಬಹಳ ದೂರ ಏನಿಲ್ಲ, ಬರ್ಬೋದು. ಆದ್ರೆ ಬಿಡದಿ ಅವತ್ತು ಮಾಡ್ದಂಥವ್ರಿಗೆ ಅವ್ರಿಗೂ ಇಷ್ಟ ಆಯ್ತು. ಇವತ್ತು ಅವ್ರು ವಿರೋಧ ಮಾಡ್ತಿದ್ದಾರೆ. ಇವತ್ತು ಅದನ್ನ ಸ್ವಾಗತ ಮಾಡ್ತಿರುವಂತವ್ರು ಅವತ್ತು ವಿರೋಧ ಮಾಡಿದ್ರು. ಎಲ್ಲವೂ ರಾಜಕೀಯವನ್ನೇ, ರಾಜಕೀಯ ಬಿಟ್ರೆ ಬೇರೆ ಏನೂ ಇಲ್ಲ. ಸ್ವಲ್ಪ ರೈತರ ಪರ ಕಾಳಜಿ ಅಂತ ವಿರೋಧ ಪಕ್ಷದಲ್ಲಿದ್ದಾಗ ಮಾಡಲೇಬೇಕು. ಅದನ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಸಕ್ಸಸ್ ಆಗಲಿ JDS ಮತ್ತೆ BJP. ಯಾಕಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಅವ್ರಿಗೆ ರಾಜಕೀಯವಾಗಿ ಸಕ್ಸಸ್ ಆಗ್ತಾರೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಭೂಮಿ ಉಳಿದ್ರೆ ರೈತ ಅಂತೂ ಬದುಕ್ತಾನೆ. ಕರೆಕ್ಟ್. ಯಾರಿಗೆ ಕಷ್ಟ ಅನ್ಸುತ್ತೋ ಅವ್ರು ಕೊಡಿ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸೇಫ್ ಆದ್ರು DK ಶಿವಕುಮಾರ್ ಅವರು. ನಾವೇನು ಯಾರನ್ನು ಒತ್ತಾಯ ಮಾಡೋದಿಲ್ಲ. ಆದ್ರೆ ಯಾರಿಗ ಇಷ್ಟ ಇದೆಯೋ ಅವ್ರು ಕೊಡಬಹುದು, ಯಾರಿಗೆ ಕಷ್ಟ ಇದೆಯೋ ಅವ್ರು ಬೇಡ ಅಂತ. ಸೊ ಸೇಮ್ ವಾದನ ಅಲ್ಲೂ ಒಳಗಡೆನೂ ಮಾಡ್ತಾರೆ. ಆದ್ರೆ ಇದು ಅಹೋರಾತ್ರಿ ಧರಣಿಗೆ ಅಸ್ತ್ರ ಆಗ್ಬೋದು. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಇದು ಇನ್ನು 4ನೇ ಸವಾಲು ಏನಪ್ಪಾ? ಖಾತೆ ಕಗ್ಗಂಟು. ಇದು DK ಶಿವಕುಮಾರ್ ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಉಗಳಂಗೂ ಇಲ್ಲ ನುಂಗಂಗೂ ಇಲ್ಲ ಅಂತ ಪರಿಸ್ಥಿತಿ. ಪ್ರತಿಪಕ್ಷಗಳಿಗೆ 4ನೇ ಅಸ್ತ್ರವಾಗಿರೋದು ಈ ಖಾತೆ ಕಗ್ಗಂಟು. ಸಚಿವ ಸಂಪುಟ ವಿಸ್ತರಣೆಗೆ ತೆಗೆದುಕೊಂಡಿದ್ದು 40 ದಿನ. ವಿಸ್ತರಣೆಯಾಗಿ 10 ದಿನಗಳಾದ್ರೂ ಇನ್ನೂ ಖಾತೆ ಕೊಡ್ತಾ ಇಲ್ಲ. ಯಾಕೆ? ಅಧಿವೇಶನ ಆರಂಭದ ಹಿಂದಿನ ದಿನವೇ ಖಾತೆ ಹಂಚಿಕೆ ಮಾಡೋದು ಸರಿನಾ? ಪ್ರಶ್ನೆ ಕೇಳಿರುವ ಶಾಸಕರಿಗೆ ಸಚಿವರು ಏನು ಉತ್ತರ ಕೊಡಬೇಕು? ಈಗಷ್ಟೇ ಖಾತೆ ಕೊಟ್ಟಿದ್ದಾರೆ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳಬಹುದು. ಈ ನಡೆ ಆಡಳಿತದ ಮೇಲೆ ಹೊರೆ ಅಂತ ವಿಪಕ್ಷಗಳು ಆರೋಪ ಮಾಡುವಂತ ಸಾಧ್ಯತೆ ಇದೆ. ಇದಂತೂ ಬಹಳ ಇಂಟ್ರೆಸ್ಟಿಂಗ್ ಸರ್. ಈಗ 1 ದಿನ ಮುಂಚೆ ಖಾತೆ ಕೊಟ್ಬಿಟ್ರೆ ಶಾಸಕರು ಪ್ರಶ್ನೆ ಮಾಡ್ತಾರೆ, ಆ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗ್ ಮಾಡಬೇಕು ಅಂತ ಉತ್ತರ. ಅಲ್ಲ, ಈ ಬಾರಿ ನಾನು ಅದಕ್ಕೆ ಹಿಂದೆ ಮೊದಲೇನೆ ಹೇಳಿದೆ, DK ಶಿವಕುಮಾರ್ ಅವ್ರಿಗೆ ಸೇರಿದಂತೆ ಪರಮೇಶ್ವರ್, BKR ಪ್ರಸಾದ್ ಯಾರಿಗೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಂತೆ ನನಗೆ ಕಾಣಿಸ್ತಿಲ್ಲ. ಹಿಂದೆ ಯಾವತ್ತೂ ಕೂಡ ಕಾಂಗ್ರೆಸ್ ಅಲ್ಲಿ 2013 ಸರ್ಕಾರ ಬಂತು, ಇಷ್ಟು ದಿನ ತೆಗೆದುಕೊಂಡಿರಲಿಲ್ಲ. ಯಡಿಯೂರಪ್ಪ ಅವ್ರ ಕಾಲದಲ್ಲಿ, ಯಡಿಯೂರಪ್ಪ 2019 ಮುಖ್ಯಮಂತ್ರಿ ಆದಾಗ BJP ಅವರು 19 ದಿನ ತಗೊಂಡಿದ್ರು. 19 ದಿನ ಸಂಪುಟ ರಚನೆಗೆ. ಯಡಿಯೂರಪ್ಪ ಅವ್ರಿಗೆ ಮಾತ್ರ ಪ್ರಮಾಣ ವಚನ ಬೋಧಿಸಿದ್ರು. ಸಚಿವ ಸಂಪುಟ ಮಾಡೋದಕ್ಕೆ, ರಚನೆ ಮಾಡ್ಕೊಳ್ಳೋದಕ್ಕೆ 19-20 ದಿನ ತಗೊಂಡಿದ್ರು. ಭೀಕರ ನೆರೆ. ಆಯ್ತು, BJP ಅವ್ರು ತಪ್ಪು ಮಾಡಿದ್ರು. ಈಗ ಬರ. ಕರೆಕ್ಟ್. ಅವತ್ತು ನೆರೆ ಇತ್ತು ಯಡಿಯೂರಪ್ಪ ಅವ್ರ ಕಾಲದಲ್ಲಿ. ಈಗ ನಿಮ್ ಕಾಲದಲ್ಲಿ ಬರ ಇದೆ. ಸ್ವಲ್ಪ ಮಳೆ ಆಗ್ತಿದೆ, ದೇವರ ಕೃಪೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆಗೆ 40 ದಿನ ತಗೊಂಡ್ರೆ ಹಾಗಾದ್ರೆ ಮುಖ್ಯಮಂತ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಕೇಳೋದೇ ಇಲ್ಲ. ಈಗ ಮಾಜಿ ಅಂತ ಆದ್ಮೇಲೆ ಮುಗೀತು. ಮತ್ತೊಂದ್ ಕಡೆ KPCC ಅಧ್ಯಕ್ಷ BKR ಪ್ರಸಾದ್ ಲೆಕ್ಕಕ್ಕಿಲ್ಲ. ಇನ್ನು DCM ಪರಮೇಶ್ವರ್ ಪಟ್ಟಿಡಿಯಲ್ಲ ಅವರು, ಇದೇ ಆಗ್ಬೇಕು ಅಂತ ಹೇಳಲ್ಲ. ಈಗ ಬೇಕಾದ್ರೆ DK ಶಿವಕುಮಾರ್ ಪಟ್ಟಿಡ್ತಾರೆ, ಇದಾಗ್ಲೇಬೇಕು ಅಂತ. ಇನ್ನೊಬ್ರು ಸಿದ್ದರಾಮಯ್ಯ ಅವರು ಪಟ್ಟಿಡ್ತಾರೆ, ನಾನು ಬಹಳ ಸುಲಭವಾಗಿ ನಿಮ್ಗೆ ಅಧಿಕಾರ ಬಿಟ್ಕೊಟ್ಟೆ, ನಿಮ್ಮ ಕಾಂಗ್ರೆಸ್ ಇಮೇಜ್ ಅನ್ನ ಇಡೀ ರಾಷ್ಟ್ರಾದ್ಯಂತ ಜಾಸ್ತಿ ಮಾಡಿದೆ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಪಟ್ಟಿಡ್ತಾರೆ. ಆದ್ರೆ ನೀವು ಖಾತೆ ಹಂಚಿಕೆ ಬೇಗ ಮಾಡ್ಲಿಲ್ಲ ಅಂತ ಹೇಳಿದ್ರೆ 40 ದಿನ ವಿಸ್ತರಣೆಗೆ ಖಾತೆ ಹಂಚಿಕೆ ಮಾಡೋದಕ್ಕೆ 10 ದಿನ, ನಾಳೆ ಬೆಳಗ್ಗೆ ನೇರವಾಗಿ ಅವರು ವಿಧಾನಸಭೆಗೆ ಬಂದ್ರೆ ಈಗ ಬಹಳಷ್ಟು ಜನ ಇಲಾಖಾವಾರು ಪ್ರಶ್ನೆಗಳು ಕೇಳಿರ್ತಾರೆ. ಯಾರು ಉತ್ತರ ಕೊಡೋದು? ಮುಖ್ಯಮಂತ್ರಿಗಳನ್ನ ಹೇಳಿದ್ದಾರೆ, ಎಲ್ಲ ಇಲಾಖೆ ಹೇಳೋದು ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು. 34 ಇಲಾಖೆಗಳದ್ದು ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಮುಖ್ಯಮಂತ್ರಿಗಳೇ 34 ಇಲಾಖೆಗಳದ್ದು ಉತ್ತರ ಕೊಟ್ರೆ ಎಷ್ಟು ಅದಕ್ಕೆ ಗಂಭೀರತೆ ಬರ್ಬೋದು. ಕರೆಕ್ಟ್. ಹಾಗಾಗಿ ಈ ಇಲಾಖೆ ಖಾತೆ ಕಗ್ಗಂಟನ್ನ ಆದಷ್ಟು ಬೇಗ ಶೀಘ್ರವಾಗಿ ಬಗೆಹರಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಇರಲಿಲ್ಲ. ಸಹಜವಾಗಿ ನನಗನ್ಸುತ್ತೆ, ಈ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಿದ್ವಿ, ಪ್ರೇ ಫಾರ್ ಸಮ್ ಟೈಮ್ ಅಂತ. ಕೋರ್ಟ್ಗಳಲ್ಲಿ ನಾವು ಕೇಳೋದು, ಜೂನಿಯರ್ ಲಾಯರ್ಸು ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತೀವಿ. ನನಗನ್ಸುತ್ತೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ತಡ, ಖಾತೆ ಹಂಚಿಕೆನೂ ತಡ ಆಗಿರೋದ್ರಿಂದ ಬಹುತೇಕ ನಾಡಿದ್ರಿಂದ ಪ್ರಶ್ನೆ ಕೇಳಿದಾಗ
ಉತ್ತರ ಸ್ವಲ್ಪ ಕೊಡೋದು ಸಮಯ ಕೊಟ್ರೆ ನಿಮ್ಗೆ ಲಿಖಿತ ಉತ್ತರ ಕೊಡ್ತೀವಿ ಅಂತ. ನೋಡೋಣ ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ. ಇನ್ನು 5ನೇ ಸವಾಲು, ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಮೌನಕ್ಕೆ ಶರಣಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಸಂಪುಟ ವಿಸ್ತರಣೆ ಬಳಿಕ ಮತ್ತಷ್ಟು ಅಸಮಾಧಾನಗೊಂಡಿದ್ದಾರೆ ಸಿದ್ದರಾಮಯ್ಯ. ರಾಜಭವನಕ್ಕೂ ಹೋಗದೆ ಕಾವೇರಿಯಲ್ಲೇ ಉಳ್ಕೊಂಡಿದ್ದಾರೆ. ಹೈಕಮಾಂಡ್ ಫೈನಲ್ ಮಾಡಿದ್ದ ಸಚಿವರ ಪಟ್ಟಿಗೆ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಚಿವ ಸಂಪುಟ ಸರ್ಕಸ್ನಲ್ಲಿ ಎಲ್ಲಿಯೂ ಪ್ರತ್ಯಕ್ಷವಾಗ್ತಾ ಇಲ್ಲ ಸಿದ್ದರಾಮಯ್ಯನವರು. ಇದೀಗ ಪ್ರತಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಇದು ಸಿದ್ದರಾಮಯ್ಯನವರು ಮೌನ. ಸಿದ್ದುನ ಕೆರಳಿಸಿ ಡಿಕೆಶಿ ವಿರುದ್ಧ ಅಸ್ತ್ರ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಸರ್, ಇದು ವರ್ಕೌಟ್ ಆಗಬಹುದಾ ಈ ಪ್ಲಾನ್? ಅಲ್ಲ, ಇದು ಸಿದ್ದರಾಮಯ್ಯ ಮೌನವಾಗಿದ್ರೆ ಕಷ್ಟ. ಅವ್ರು ಮಾತಾಡ್ತಾರೆ ಸಮಸ್ಯೆ ಇರಲ್ಲ. ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅದರ ಎಫೆಕ್ಟ್ ನೋಡಿದ್ವಿ, ಇಡೀ ರಾಜ್ಯ ನೋಡಿದೆ. ಕಾಂಗ್ರೆಸ್ ಅವರು ನೋಡಿದ್ದಾರೆ, ಜೆಡಿಎಸ್ ಅವರು ನೋಡಿದ್ದಾರೆ. ಮೊನ್ನೆವರೆಗೂ ಚೆನ್ನಾಗಿತ್ತು, ವಿಸ್ತರಣೆ ಪಟ್ಟಿ ಬರೋವರೆಗೂ. ಕರೆಕ್ಟ್. ಪಟ್ಟಿ ಬಂತು, ಆ ಕ್ಷಣದಿಂದ ಮೌನಕ್ಕೆ ಜಾರಿರುವಂತ ಸಿದ್ದರಾಮಯ್ಯ ಇನ್ನೂ ಕೂಡ ಆ ಮೌನವೃತ್ತಿಯಿಂದ ವಾಪಸ್ ಹೊರಗಡೆ ಬಂದಿಲ್ಲ. ಸಿದ್ದರಾಮಯ್ಯ ಅದೇ ಮೌನವನ್ನ ಮುಂದುವರಿಸಿದ್ದೆ ಆದ್ರೆ ವಿಧಾನಸಭೆಯಲ್ಲಿ ವಿಪಕ್ಷಗಳು ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಶುರು ಇಟ್ಕೊಂಡು ಯಾರಿಗೆ ಗನ್ ಪಾಯಿಂಟ್ ಎಲ್ಲಿ ಹೊಡೆದ್ರೆ ಅಲ್ಲಿ ನಮ್ಗೆ ವರ್ಕೌಟ್ ಆಗುತ್ತೆ ಅಂತ ಲೆಕ್ಕಾಚಾರವನ್ನು ಹಾಕೊಂಡು ಅದನ್ನ ಮಾಡ್ತಾರೆ. ಅದರಲ್ಲಿ ಅನುಮಾನ ಇಲ್ಲ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮನ್ನ ಪರಿಗಣಿಸಲಿಲ್ಲ. ಕೇವಲ ಸಿದ್ದರಾಮಯ್ಯ ಅಂತಲ್ಲ, ಯಾರು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಕೂಡ ಆಗಿಲ್ಲ. ಹಲವು ವಿಚಾರಗಳಲ್ಲಿ ಸ್ವಲ್ಪ ಖರ್ಗೆ ಮತ್ತೆ ಹೈಕಮಾಂಡ್ ಕೈ ಮೇಲುಗೈ ಆಗಿದೆ. ಅದರಲ್ಲಿ ಸ್ವಲ್ಪ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ಸಿದ್ದರಾಮಯ್ಯವ್ರನ್ನ ನೀವು ಮೌನಕ್ಕೆ ಶರಣ ಮಾಡ್ಬಿಟ್ರಿ, ಕೊನೆ ಚೇರಲ್ಲಿ ಕೂರಿಸ್ಬಿಟ್ರಿ ಅಂತ ಹೇಳಿದ್ರೆ ಸಹಜವಾಗಿ ಅದರ ಲಾಭ ಬಿಜೆಪಿ ಮತ್ತೆ ಜೆಡಿಎಸ್ ಪಡ್ಕೊಳ್ಳುತ್ತೆ. ಅದನ್ನ ಯಾವ ರೀತಿಯಾಗಿ ಇವರು ಆ ಸವಾಲನ್ನ ಸ್ವೀಕಾರ ಮಾಡಿ ಅದರಿಂದ ಹೊರಗಡೆ ಬರ್ತಾರೆ ಡಿ ಕೆ ಶಿವಕುಮಾರ್. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಮೌನದಿಂದ ಹೊರಗಡೆ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ಇನ್ನೂ 28ಕ್ಕೂ ಕೂಡ ನನಗೆ ಬೇಕು ಅಂತ. ಸಿದ್ದರಾಮಯ್ಯ ಜೊತೆಗೆ ಬಂದ್ರೆ ಸಿದ್ದರಾಮಯ್ಯ ಅವ್ರಿಗೂ ಪ್ರಾಫಿಟ್. ಯಾಕಂದ್ರೆ ಅವ್ರು ಇಳಿದ ತಕ್ಷಣ ಮಗ ಸಚಿವರಾಗಿದ್ದಾರೆ. ಯಾಕಂದ್ರೆ ಇನ್ನಷ್ಟು ದೊಡ್ಡ ಮಟ್ಟದ ಪೋಸ್ಟ್ ಹೋಗ್ಬೇಕಂದ್ರೆ ಸಹಜವಾಗಿ 28ಕ್ಕೆ ಅವ್ರ ಕೆಲಸ ಮಾಡ್ಲೇಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಲೆಕ್ಕಾಚಾರ ಎಲ್ಲ ಗೊತ್ತು. ನನ್ನ ಜೊತೆ ಸಿದ್ದರಾಮಯ್ಯ ಅವರು ಇದ್ರೆ, ಸಿದ್ದರಾಮಯ್ಯ ಅವ್ರ ಮುಂದೆ ನಾನು ಹಿಂದೆ ಇದ್ರೆ ನಾನು 2028ಕ್ಕೂ ಕೂಡ ಈಜಿ ದಡ ಸೇರ್ಬೋದು ಅಂತ. ಕರೆಕ್ಟ್. ಸೊ ನೋಡೋಣ ಈಗ ಎಷ್ಟು ಈ ಸವಾಲುಗಳನ್ನ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಎದುರಿಸ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಮಾರುತಿ ಸರ್, ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪಂಚ ಸವಾಲುಗಳನ್ನ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಸರ್ಕಾರ ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಈ